ಅವರು ಕೆಎಸ್ ಅಧಿಕಾರಿ 23 ವರ್ಷ ಸರ್ಕಾರದ ಅಧಿಕಾರಿಯಾಗಿ ಸೇವೆ ಸಲ್ಲಿಸಿದ್ರು. ಸೇವೆಯಲ್ಲಿ ಇರುವಾಗಲೇ ಅಧಿಕಾರವನ್ನು ತ್ಯಜಿಸಿ ಸನ್ಯಾಸತ್ವ ಸ್ವೀಕರಿಸಿದ್ದಾರೆ. ಅಷ್ಟೇ ಅಲ್ಲ, ವಿಶ್ವ ಒಕ್ಕಲಿಗ ಮಹಾಸಂಸ್ಥಾನದ ಉತ್ತರಾಧಿಕಾರಿಯಾಗಿ ಪಟ್ಟಾಧಿಕಾರ ಕೂಡ ನಡೆದಿದೆ. ಈ ಕುರಿತ ಒಂದು ವರದಿ ಇಲ್ಲಿದೆ. ಒಕ್ಕಲಿಗ ಮಹಾಸಂಸ್ಥಾನಕ್ಕೆ ಹೊಸ ಉತ್ತರಾಧಿಕಾರಿ ನೇಮಕ. ವೃತ್ತಿ ತೊರೆದು ಸನ್ಯಾಸತ್ವ ಸ್ವೀಕರಿಸಿದ ಕೆಎಎಸ್ ಅಧಿಕಾರಿ. ಅಧಿಕಾರ ಅಥವಾ ಸರ್ಕಾರಿ ಕೆಲಸ ಸಿಕ್ಕರೆ ಸಾಕು, ಹಣ ಮಾಡೋಕೆ ನಾನಾ ದಾರಿ ಹುಡುಕಿ ನನಗೂ ಇರಲಿ, ನಮ್ಮ ಕುಟುಂಬದವರಿಗೂ ಇರಲಿ ಅನ್ನೋ ಕಾಲ ಇದು. ಇಂಥ ಈ ಕಾಲದಲ್ಲಿ 23 ವರ್ಷ ಸರ್ಕಾರದ ವಿವಿಧ ಇಲಾಖೆಗಳ ಉನ್ನತ ಹುದ್ದೆಗಳಲ್ಲಿ ಕರ್ತವ್ಯ ಸಲ್ಲಿಸಿದ್ದ ಕೆಎಎಸ್ ಅಧಿಕಾರಿ ನಾಗರಾಜು ಎಲ್ಲವನ್ನೂ ತೊರೆದು ಸನ್ಯಾಸತ್ವ ಸ್ವೀಕರಿಸಿದ್ದಾರೆ. ಅಲ್ಲದೆ ಇಂದು ವಿಶ್ವ ಒಕ್ಕಲಿಗ ಮಹಾಸಂಸ್ಥಾನದ ನೂತನ ಪೀಠಾಧಿಪತಿಯಾಗಿ ಅಧಿಕಾರ ಸ್ವೀಕರಿಸಿದ್ದಾರೆ. ಹೌದು, ಚಂದ್ರಶೇಖರನಾಥ ಸ್ವಾಮೀಜಿಗಳ ನಂತರದ ವಿಶ್ವ ಒಕ್ಕಲಿಗರ ಮಹಾಸಂಸ್ಥಾನದ ಪೀಠಾಧಿಪತಿಯಾಗಿ ಇಂದು ನಿಶ್ಚಲಾನಂದನಾಥ ಸ್ವಾಮೀಜಿ ಅಧಿಕಾರ ಸ್ವೀಕರಿಸಿದರು. ಚಂದ್ರಶೇಖರ ಸ್ವಾಮೀಜಿಗೆ ಆರೋಗ್ಯ ಸಮಸ್ಯೆ ಮತ್ತು ವಯಸ್ಸಿನ ಕಾರಣ ಮಠಕ್ಕೆ ಹೊಸ ಉತ್ತರಾಧಿಕಾರಿ ನೇಮಕ ಮಾಡಲಾಗಿದೆ. ಕೆಂಗೇರಿಯ ಮಹಾಸಂಸ್ಥಾನ ಮಠದಲ್ಲಿ ನೂರಾರು ಧಾರ್ಮಿಕ ಗುರುಗಳ ಸಮ್ಮುಖದಲ್ಲಿ ಪಟ್ಟಾಭಿಷೇಕ ಕಾರ್ಯಕ್ರಮ ನೆರವೇರಿತು. ನಿನ್ನೆಯಿಂದಲೂ ವಿವಿಧ ಕಾರ್ಯಕ್ರಮ ನಡೆದಿದ್ದವು. ಇಂದು ವೇದಿಕೆಯಲ್ಲಿ ನೂರಾರು ಜನರ ಸಮ್ಮುಖದಲ್ಲಿ ನೂತನ ಪಟ್ಟಾಧಿಕಾರಿ ನಿಶ್ಚಲಾನಂದನಾಥ ಶ್ರೀಗಳಿಗೆ ಪಟ್ಟಾಭಿಷೇಕ ಮಾಡಲಾಯಿತು. ಬಳಿಕ ಮಾತನಾಡಿದ ನಿಶ್ಚಲಾನಂದನಾಥ ಶ್ರೀಗಳು, ಎಲ್ಲವನ್ನೂ ತ್ಯಾಗ ಮಾಡಿ ಭಾರತೀಯ ಧರ್ಮಕ್ಕೆ, ಸಮಾಜದ ಕಾರ್ಯಕ್ಕೆ ನನ್ನನ್ನು ನಾನು ಸಮರ್ಪಣೆ ಮಾಡಿಕೊಳ್ಳುತ್ತಿದ್ದೇನೆ. ನಾನು ವೈಯಕ್ತಿಕವಾಗಿ ಬುದ್ಧ, ಬಸವೇಶ್ವರ, ಗಾಂಧೀಜಿ, ಸ್ವಾಮಿ ವಿವೇಕಾನಂದರ ತತ್ವ ಅನುಸರಿಸುತ್ತಿದ್ದು ಮಠದ ಅಭಿವೃದ್ಧಿಗೆ ಎಲ್ಲರ ಸಹಕಾರ ಬೇಕು ಎಂದರು. ನಾಡಿನ ಹಿರಿಯ ಯತಿಗಳ ಆಶೀರ್ವಾದದೊಂದಿಗೆ ನಾನು ಕೂಡ ಈ ಒಂದು ಭಾರತೀಯ ಧರ್ಮವನ್ನ ಬುದ್ಧ, ಬಸವ, ಗಾಂಧಿ, ವಿವೇಕಾನಂದ, ರಾಮಕೃಷ್ಣ ಪರಮಹಂಸರು, ಡಾಕ್ಟರ್ ಬಾಲಗಂಗಾಧರನಾಥ ಮಹಾಸ್ವಾಮೀಜಿಯವರು ಈ ಒಂದು ಮಠವನ್ನ ಉತ್ತರೋತ್ತರವಾಗಿ ಅಭಿವೃದ್ಧಿಪಡಿಸಲಿಕ್ಕೆ ನನ್ನನ್ನ ಮಾನಸಿಕವಾಗಿ, ದೈಹಿಕವಾಗಿ ಸಮರ್ಪಣೆ ಮಾಡ್ಕೊಂತ ಅವರ ಸಹಾಯ ಈ ಸಂಸ್ಥಾನಕ್ಕೆ ಬೇಕಾಗಿದೆ ಅಂತ ನಾನು. ಚಂದ್ರಶೇಖರನಾಥ ಸ್ವಾಮೀಜಿಗಳು ಮಾತನಾಡಿ, ನನಗೆ 80 ವರ್ಷ ವಯಸ್ಸಾಗಿದ್ದು ಆರೋಗ್ಯವೂ ಕೈಕೊಡ್ತಿದೆ. ಇಂಥ ಸಂದರ್ಭದಲ್ಲಿ ಒಬ್ಬ ನಿಷ್ಠಾವಂತ ಉತ್ತರಾಧಿಕಾರಿಯನ್ನ ನೇಮಿಸಬೇಕು ಎಂಬ ನಿರ್ಧಾರ ಕೈಗೊಂಡು ಕೆಎಎಸ್ ಅಧಿಕಾರಿಯಾಗಿದ್ದ ನಾಗರಾಜುರನ್ನ ಪಟ್ಟಾಭಿಷೇಕ ಮಾಡಿದ್ದೇವೆ ಎಂದರು. ನಮಗೆ 80 ವಯಸ್ಸು ಆಗಿರೋದ್ರಿಂದ ಆರೋಗ್ಯ ಕ್ಷೇಮ ಸ್ಥಿತಿಗೆ ಬರ್ತಾ ಇರೋದ್ರಿಂದ ಮುಂದಿನ ಉತ್ತರಾಧಿಕಾರಿಯನ್ನ ಮಾಡಬೇಕು ಎಂಬುದಾಗಿ ನಾವು ಸಂಕಲ್ಪ ಮಾಡುವುದು ಉಂಟು. ಈ ಸಂದರ್ಭದಲ್ಲಿ ಡಾಕ್ಟರ್ ಎಚ್.ಎಲ್. ನಾಗರಾಜ್ ಅವರು ಈ ಮಠದ ಉಸ್ತುವಾರಿಯನ್ನು ತೆಗೆದುಕೊಂಡು ಮುಂದುವರಿಸಲಿ ಅಂತ ನಿರ್ಧಾರ ಮಾಡಿದ್ದಾರೆ. ಅದಕ್ಕೆ ತಮ್ಮೆಲ್ಲರ ಸಹಕಾರ ಬೇಕಾಯಿತು. ಪಟ್ಟಾಧಿಕಾರ ಸ್ವೀಕಾರ ಕಾರ್ಯಕ್ರಮದಲ್ಲಿ ಆದಿಚುಂಚನಗಿರಿ ಮಠದ ಡಾಕ್ಟರ್ ನಿರ್ಮಲಾನಂದನಾಥ ಶ್ರೀ, ನಿಡು ಮಾಮಿಡಿ ಶ್ರೀ ಸೇರಿದಂತೆ ಹಲವು ಸ್ವಾಮೀಜಿಗಳು ಪಾಲ್ಗೊಂಡಿದ್ದರು. ಈ ವೇಳೆ ಮಾತನಾಡಿದ ನಿರ್ಮಲಾನಂದನಾಥ ಶ್ರೀಗಳು, ಆದಿಚುಂಚನಗಿರಿ ಮಠ, ವಿಶ್ವ ಒಕ್ಕಲಿಗ ಮಠದ ನಡುವೆ ಯಾವುದೇ ಸಮಸ್ಯೆ ಇಲ್ಲ, ಮುಂದೆಯೂ ಸಮಸ್ಯೆ ಬರದಂತೆ ಹೋಗಬೇಕು ಎಂದು ನಿಶ್ಚಲಾನಂದನಾಥ ಸ್ವಾಮೀಜಿಗೆ ಶುಭ ಹಾರೈಸಿದರು. ಕೂಡ ಅವರು ನಾಗರಾಜ್ ಆಗಿದ್ದರು. ಈಗ ಗುರು ಸನ್ನಿಧಿಗೆ ಬಂದು ಸೇರಿದ ನಂತರದಲ್ಲಿ ನಿಶ್ಚಲಾನಂದನಾಥ ಸ್ವಾಮಿಗಳಾಗಿ ಪರಿವರ್ತನೆಯನ್ನು ಹೊಂದಿದ್ದಾರೆ. ಪಡೆದ ಜ್ಞಾನವನ್ನ ಸಮಾಜಕ್ಕೆ ಹಂಚಬೇಕು ಎಂಬ ಒಂದು ನಿರೀಕ್ಷೆ ಬಿಟ್ಟರೆ ಬೇರೆ ಏನು ಕೂಡ ಇರೋದಿಲ್ಲ. ಖಂಡಿತ ಮೂರನೇ ವ್ಯಕ್ತಿಗಳ ಅವಶ್ಯಕತೆ ಯಾವ ಕಾಲಕ್ಕೂ ಕೂಡ ಬರಬಾರದು, ಬರೋದು ಇಲ್ಲ. ಅಂತಹ ರೀತಿಯಲ್ಲಿ ಶ್ರೀಮಠ ಮತ್ತು ಸಮುದಾಯ ಮತ್ತು ಗುರು ಪರಂಪರೆ ನಡ್ಕೊಂಡು ಹೋಗುತ್ತೆ ಅಂತಕ್ಕಂಥದ್ದು ನಮ್ಮ ಅಭಿಪ್ರಾಯ. ನಮ್ಮ ಪೂಜ್ಯ ಗುರುಗಳ ಅಭಿಪ್ರಾಯವೂ ಕೂಡ ಅದೇ ಆಗಿದೆ. ಒಟ್ಟಾರೆ ಅಧಿಕಾರ ವ್ಯಾಮೋಹದಿಂದ ಸಮಾಜವನ್ನೇ ಮರೆಯುವ ಈ ಕಾಲದಲ್ಲಿ ಕೆಎಎಸ್ ಅಧಿಕಾರಿಯಾಗಿದ್ದ ನಾಗರಾಜ್ ಅವರು ಇದೀಗ ನಿಶ್ಚಲಾನಂದನಾಥ ಸ್ವಾಮೀಜಿಯಾಗಿ ವಿಶ್ವ ಒಕ್ಕಲಿಗ ಮಹಾಸಂಸ್ಥಾನ ಮಠದ ಉತ್ತರಾಧಿಕಾರ ಸ್ವೀಕರಿಸಿರುವುದು ನಿಜಕ್ಕೂ ಅಪರೂಪದ ಸಂಗತಿ. ರಾಘುಮಾರಿಸ್ವಾಮಿ, ಮೆಟ್ರೋ ಬ್ಯೂರೋ, ಪಬ್ಲಿಕ್ ಟಿವಿ, ಬೆಂಗಳೂರು.